ಜಿಲ್ಲೆ ಹನೂರು ಪಟ್ಟಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಭಾಭವನವನ್ನು ಶ್ರೀ ರಂಭಾಪುರಿ ಜಗದ್ಗುರುಗಳು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಮಠಾಧಿಪತಿಗಳು ಹಾಗೂ ಗಣ್ಯರು ಹಾಗೂ ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಸೇರಿದಂತೆ ಚಾಮುಲ್ ರಾಜ್ಯ ನಿರ್ದೇಶಕರಾದಂತಹ ನಂಜುಂಡಸ್ವಾಮಿ ಹಾಗೂ ತಾಲೂಕು ವೀರಶೈವ ಮಹಾಸಭಾ ಕೊಳ್ಳೇಗಾಲ ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷರಾದಂಥ ಪುಟ್ಟಣ್ಣ ತಿಮ್ಮರಾಜಿಪುರ ಹಾಗೂ ಹನೂರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ಸೋಮಶೇಖರ್ ಸೇರಿದಂತೆ ವಿವಿಧ ಜಿಲ್ಲಾ ನಿರ್ದೇಶಕರುಗಳು ಮತ್ತು ವೀರಶೈವ ಲಿಂಗಾಯತ ಮುಖಂಡರುಗಳು ಸೇರಿದಂತೆ ವಿವಿಧ ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಅನೇಕ ಭಕ್ತರು ವಿವಿಧ ಪ್ರದೇಶಗಳಿಂದ ಬಂದಿದ್ದರು. ಈ ಸಭಾಭವನದಲ್ಲಿ ಪೂಜೆಯಲ್ಲಿ ಇಷ್ಟಾಲಿಂಗ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ವಿಧಿವಿಧಾನಗಳು ನೆರವೇರಿತು. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಜಗಸ್ಥಳ ಬ್ರಹ್ಮಶ್ರೀ ಮುಮ್ಮಡಿ ಷಡಾಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳನ್ನೇ ಮೊದಲೇ ಮಾಡಿಕೊಂಡು ವೇದಿಕೆ ಮೇಲೆ ಕರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಯಾಕೆಂದ್ರೆ ಇವತ್ತಿನ ಈ ಉಚಿತ ಭಾಗ್ಯಗಳಿಂದ ಜನರಿಗೆ ಬರಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಜನರ ಒಂದು ಆಶೋತ್ತರಗಳನ್ನ ಈಡೇರಿಸುವ ಒಂದು ಸೌಭಾಗ್ಯವನ್ನ ಸರ್ಕಾರ ಮಾಡಬೇಕು, ಅವಕಾಶವನ್ನ ಕಳೆದಬಾರದಂತಹ ಒಂದು ಕಿವಿಮಾತನ್ನ ಹೇಳಿದಂತವರು ರಂಭಾಪುರಿ ಜಗದ್ಗುರುಗಳು. ಆ ದೃಷ್ಟಿಯಲ್ಲಿ ರಂಭಾಪುರಿ ಜಗದ್ಗುರುಗಳ ದೂರದೃಷ್ಟಿ, ಸಮಯ ಪ್ರಜ್ಞೆ ಮತ್ತು ಸರ್ಕಾರಕ್ಕೆ ಸಂದೇಶವನ್ನು ಕೊಡುವಂತದ್ದು ನಮ್ಮ ಎಲ್ಲ ಅನಾಥರು ಜನಮೂರ್ತಿಗಳಿರ್ಬೋದು, ಎಲ್ಲ ದರ್ಬಾಯಿಗಳಿಗೆ ಉತ್ತಮ ಸಂದೇಶ ನಾವು ಕಾಣಬಹುದು. ಆ ದೃಷ್ಟಿಯಲ್ಲಿ ಸಮಯದ ಅಭಾವದಿಂದ ಮಹಾಶಲಿಂಗವರು ಮುಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರಕ್ಕೆ ಅವರು ದಯಮಾಡಿಸಬೇಕಾದ್ರಿಂದ ಎಲ್ಲರೂ ಶಾಂತಚಿತ್ತರಾಗಿ ಆಶೀರ್ವಾದವನ್ನ ಪಡೆಯಬೇಕು. ತಮ್ಮ ಬಳಿಗೆ ಬಾಬುಜರ ತೀರ್ಥ